ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಖುಷಿ ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಈಸಿಯಾಗಿ ಈ ಚಟ್ನಿನ ಹೇಗೆ ರೆಡಿ ಮಾಡ್ಕೊಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಮೆಂತ್ಯಕಾಳನ್ನ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೆಂತ್ಯಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಚಟ್ನಿ ಕ್ವಾಂಟಿಟಿ ನೋಡಿ ಮೆಂತ್ಯಕಾಳನ್ನ ಯೂಸ್ ಮಾಡಿಕೊಡಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೆಂತ್ಯಕಾಳನ್ನ ಆ್ಯಡ್ ಮಾಡ್ಕೊಬೋದು. ತುಂಬ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ನೋಡಿ, ಇದು ಕೆಂಪುಗಾಗೋವರೆಗೂ ಮೆಂತ್ಯಕಾಳನ್ನ ಹುರ್ಕೊಬೇಕು. ಮೆಂತ್ಯಕಾಳೆಲ್ಲ ಸಿಡಿತಾ ಇದೆ ನೋಡಿ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಸೀದೋಗೋವರೆಗೂ ಹುರ್ಕೊಬೇಡಿ, ಮತ್ತು ಅದು ಚಟ್ನಿ ಚೆನ್ನಾಗಿರೋದಿಲ್ಲ. ಸ್ವಲ್ಪ ರೆಡ್ ಆಗ್ತಿದ್ದಂಗೆ ಮೆಂತ್ಯಕಾಳನ್ನ ತೆಗೆದುಬಿಡಬೇಕು. ಇದಾದ ನಂತರ ಮತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ಕರಿಬೇವು ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ಹಾಕ್ಕೊಡೋದ್ರಿಂದ ಎಷ್ಟು ದಿನನಾದರೂ ಮೆಂತ್ಯ ಚಟ್ನಿ ಹಾಳಾಗಲ್ಲ. ಇದು ಮತ್ತು ಬೂಸ್ಟ್ ಅಂತಾರಲ್ಲ, ವೈಟ್ ಆಗ್ತಲ್ಲ, ಆ ಥರ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಮೆಂತ್ಯ ಚಟ್ನಿ. ನೋಡಿ, ಇದನ್ನು ಸಹ ಸ್ವಲ್ಪ 1-2 ರಿಂದ 3 ನಿಮಿಷ ಹುರ್ಕೊಳ್ಳೋಣ. ಹುರ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಒಂದು 5 ರಿಂದ 6 ಗೆಡ್ಡೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚಟ್ನಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಹುರ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು ಇಡೀ ಆಗುವಷ್ಟು ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಒಣಮೆಣಸಿಕಾಯಿನ ಹುರ್ಕೊಳ್ತಾ ಇದ್ದೀನಿ. ಹಣ್ಣುಮೆಣ್ಸಿಕಾಯಿ ಯೂಸ್ ಮಾಡಿದ್ರೂ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಹಣ್ಣು ಮೆಣಸಿಕಾಯಿ ಸಿಕ್ಕರೆ ಅದನ್ನು ಸಹ ಈ ರೀತಿಯೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಚಟ್ನಿಗೆ ಯೂಸ್ ಮಾಡ್ಕೊಬೋದು. ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ನಾವು ಮೆಂತ್ಯ ಚಟ್ನಿ ಮಾಡ್ಕೊಳ್ಳೋದಕ್ಕೆ. ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪುಡಿ ಉಪ್ಪಾದರೂ ಯೂಸ್ ಮಾಡ್ಕೊಬೋದು. ನೋಡಿ, ಇವಾಗ ತರಿಯಾಗಿ ರುಬ್ಕೊಳ್ಳೋಣ. ಮೆಂತ್ಯಕಾಳನ್ನ ಯೂಸ್ ಮಾಡೋದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮೆಂತ್ಯಕಾಳನ್ನ ತಿನ್ನಬೇಕು. ಒಂದು ಸ್ಪೂನಷ್ಟು. ಇಲ್ಲಾಂದರೆ ನೈಟು ನೆನೆ ಇಟ್ಟು ಬೆಳಗ್ಗೆ ಎದ್ದು ಆ ಮೆಂತ್ಯಕಾಳು ಜೊತೆ ಅದು ನೀರನ್ನ ಖಾಲಿ ಹೊಟ್ಟೆಲಿ ತಿನ್ನಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ರುಬ್ಕೊಳ್ಳೋಣ. ಆನ್ ಆ್ಯಂಡ್ ಆಫ್ ಮಾಡ್ಕೊತ ಇದ್ದರೆ ಅದು ನೈಸ್ ಆಗ್ತಾ ಹೋಗುತ್ತೆ. ನೋಡಿ, ಇದೆಲ್ಲ ರುಬ್ಕೊಂಡು ಆಯಿತು. ನಾನು ಇದನ್ನು 1 ರಿಂದ 2 ದಿನಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಇದು ಫುಲ್ ನೈಸ್ ಆಗಿದೆ. ತುಂಬ ದಿನ ಇಡಬೇಕು ಅಂದರೆ ನೀರು ಹಾಕ್ಕೊಳ್ಳೋದು ಬೇಡ. 1 ರಿಂದ 2 ದಿನ ಇಟ್ಕೊಳ್ಳೋದಾದರೆ ನೀರು ಹಾಕ್ಕೊಂಡು ರುಬ್ಕೊಳ್ಬೋದು. ನೋಡಿ, ಮೆಂತ್ಯ ಚಟ್ನಿ ಇವಾಗ ರೆಡಿ ಆಯಿತು. ಇದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು, ಇಲ್ಲಾಂದರೆ ರೊಟ್ಟಿ ಚಪಾತಿ ಜೊತೆನಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋದು ಅಷ್ಟೇ ತುಂಬ ಈಸಿ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಈ ಚಟ್ನಿನ ರೆಡಿ ಮಾಡ್ಕೊಂಡ್ವಿ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಕ್ವಿಕ್ ಆ್ಯಂಡ್ ಟೇಸ್ಟಿ ವಿಡಿಯೋಗೋಸ್ಕರ ಖುಷಿ ಕುಕ್ಕಿಂಗ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.